నరాడే ప్రెసిడెంట్ అంటే 15 ఏళ్ళు డైరెక్టర్ అయినాను. 25 ఏళ్ళు ఇంకా పాలేస్తాను వాడికి నైట్ కూడాను. నేనే డైరీ పాలెత్తుకొస్తాను. ఆడ వ్యవహారం చూస్తే చాలా వ్యవహారము బిల్డింగ్ కట్టింది బాడీ కడిగిందంటే నన్ను వైట్ పేపర్ మీద సైన్ చేసి పోయాను అని మాట్లాడారు. ఎవరు అట్లా చెప్పిందా? అలా అదే కిట్టన్న వెబ్నోసుమప్ప రామస్వామి దేవరాజు మించామరెడ్డి నెక్స్ట్ ఏమా సైన్ అయిపోయించుకోనరా సార్. నేను వేసేలేదు అంటే కడసారి ఏం చేయాలంటే రాసిన మేటర్ అయి నేను వేస్తాను అంటే నాకు సంసారం బాగా కానైపోయి నేను డైరీ సుధారితో అంటానని అదే సైన్ అయిపోతుంది. అంతకు ముంచే ఏంటంటే ఈ బాడీಗೆ గ్యాస్ అనేది 2 ఏళ్ళ బాడీకి ఇచ్చిందా సార్? బాడీకి ఇచ్చిందా? అది అన్యాయం చేసినట్టే నేను ఆయన నరసింహమూర్తి అన్యాయం చేసినట్టే వచ్చింది నన్ను 20 రోజులు బాడీకి అడిగారు. నేను ఇచ్చేది తప్ప అడ్వాన్స్ ఇస్తాము లేకపోతే అది చేయకపోయినా సార్ ఇదో మనకి ఇవ్వండి. నేను ఇచ్చేది తప్ప అడ్వాన్స్ ఇది ఇస్తాము 2 రోజులు బాడీకి అడ్వాన్స్ ఇచ్చేది ఇస్తాను నిదానంగా ఇట్లా ఇచ్చేది. నేను ప్రెటెండ్ చేసింది ఇంకే రోజులు ఇవి ఒకటే చేయండి తప్ప 13 జనం చేయడారు అందరినీ పిలుస్తాను అందరూ కొట్టి ఇచ్చేస్తాను అంటే అనిందానికే చూడు ఎట్లయితే అని ఏం చూసేది అంటే వీళ్ళు నెలకొన్ని ఉంటారు కదా వాళ్ళకి పైన ఎత్తు కట్టింది రాజ్యం నిమ్మాను ఎన్నాళ్ళయా సార్? సుమారు 2 ఏళ్ళ చునావణ లేదా? ಚುನಾವಣೆ లేదు సార్. ಚುನಾವಣೆ నిన్నలే అనిందే నన్ను సేనే ఒత్తిడి చేయలేదు. మెంబర్లంతా అడిగినారు రమ్మంటే 3 మీటింగ్లు రమ్మంటే ఆడతోడు వాళ్ళు ఇల్లు కప్పి అడిగినాయి. వాళ్ళు ఇచ్చానా వాళ్ళంతా ఇది నన్ను మీద ఇచ్చిందా అంటే నేను అది మేనేజ్మెంట్ అంటే అదే. ನಮಸ್ಕಾರ, ನನ್ನ ಹೆಸರು ವಸಂತ್ ಕುಮಾರ್ ಅಂತ. ಗಂಜಿಗುಂಟೆ ನಮ್ಮದು ಎಕ್ಸ್ ಗ್ರಾಮ ಪಂಚಾಯತಿ ಮೆಂಬರು. ಅದೇ ರೀತಿ ಹಾಲು ಒಕ್ಕೂಟದಲ್ಲಿ ನಾನು ಕೂಡ ಒಬ್ಬ ಷೇರುದಾರನಾಗಿ ಸುಮಾರು ಚುನಾವಣೆ ಹಾಕಿ ಚುನಾವಣೆ ಪರಾಜಯನಾದೆ. ಆದರೂ ಕೂಡ ರೈತರ ಪರವಾಗಿ ಎಲ್ಲ ರೀತಿಯಲ್ಲಿ ಕೂಡ ನಾನು ಹೋರಾಟ ಮಾಡಿ ರೈತರ ಆದಾಯ ವೃದ್ಧಿ ಮಾಡೋದಕ್ಕೆ ನಮ್ಮ ಸಂಘ ಸಂಸ್ಥೆ ಜನರಲ್ ಬಾಡಿ ಮಾಡಿದಾಗ ನಾನು ಈ ಸಭೆಯಲ್ಲಿ ಭಾಗವಹಿಸಿದ್ದೇನೆ. ಸ್ನೇಹಿತರೆ, ಒಂದು ಮಾತು ಹೇಳಬೇಕು. ಗಂಜಿಗುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ದುರಾಡಳಿತ ಮತ್ತು ಹಗಲು ದರೋಡೆ ಅಂತಲೇ ಹೇಳಲಾಗ್ತದೆ. ನಾನು ಒಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ನಾನು RTIDಯಲ್ಲಿ ಕೂಡ ಸುಮಾರು ಸಲ ಮಾಹಿತಿಯನ್ನು ಕೇಳಿದಾಗ ಕೊಡಲಿಲ್ಲ. ಅದೇ ರೀತಿ ನಾನು ಒಂದು ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನಾನು ಪರಾಜಿತನಾದ್ಮೇಲೆ ಸುಮಾರು 5 ವರ್ಷಗಳು ಕಳೆದಾಗ ಬಾಡಿ ಬಂತು. ಆ ಬಾಡಿ ಬಂದಾದ್ಮೇಲೆ ಆಂಜಿನಪ್ಪ ಅವರು ಅಧ್ಯಕ್ಷರಾಗಿದ್ದರು. ಆಂಜಿನಪ್ಪ ಅವರು ಅಧ್ಯಕ್ಷ ಆದಾಗ 2 ವರ್ಷ ಅವರು ಕೆಲಸ ನಿರ್ವಹಿಸಿದ್ರು. ಅವರು ಏಕಾಏಕಿ ರಾಜಕೀಯ ಪಿತೂರದಿಂದ ಕೆಳಗಿಳಿಸಲಾಯಿತು. ನಂದು ಒಂದು ಆರೋಪ ಏನಪ್ಪ ಅಂತಂದರೆ, ಚುನಾವಣೆ ಪ್ರಕ್ರಿಯೆಯಲ್ಲಿ ಯಾವುದೇ ಥರದ್ದು ಆಂಜಿನಪ್ಪ ಅವ್ರನ್ನ ರಾಜೀನಾಮೆ ಕೊಡಿಸಿ ಈಗ ಪ್ರೆಸಿಡೆಂಟ್ ಆಗಿರುವಂಥ ವೈ ನರಸಿಂಹಪ್ಪ ಅವರು ಅಧ್ಯಕ್ಷರಾಗಿದ್ದಾರಲ್ಲ, ಚುನಾವಣೆ ಪ್ರಕ್ರಿಯೆಯಲ್ಲಿ ಆಗಿಲ್ಲ ಅಂತ ನನ್ನ ಆರೋಪ ಮಾಡಿ ನಮ್ಮ AR ಮತ್ತು DR ಕಚೇರಿಗೆ ಈಗಾಗಲೇ ವಿಷಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಜನರಲ್ ಬಾಡಿ ಮಾಡಿಲ್ಲ ಅಂತ ಸುಮಾರು ಆರೋಪಗಳು ಬಂದಿದ್ದಲ್ಲಿ ಸಾರ್ವಜನಿಕರು ಕೂಡ ಹಲವಾರು ಬಾರಿ ಒಂದು ದೂರುಗಳನ್ನು ಕೊಟ್ಟರು ಕೂಡ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಕ್ರಮ ವಹಿಸಲಿಲ್ಲ. ಆದ್ರಿಂದ ನಾವು ಹಂತ ಹಂತವಾಗಿ ನಾವು ಕಾನೂನಡಿಯಲ್ಲಿ ಅರ್ಜಿಗಳನ್ನ ಸಲ್ಲಿಸಿ ಇವತ್ತು ನಾವು ಎಷ್ಟು ಬಾರಿ ಅವ್ರಿಗೆ ಮನವಿ ಮಾಡಿ ನ್ಯಾಯನ ಕೇಳಿದಾಗ ಅವರು ಸ್ಪಂದಿಸಲಿಲ್ಲ. ಆಗ ಈಗ ಕಮಿಟಿ ಮಾಡಿದ ಮೇಲೆ 5 ವರ್ಷ ಕಮಿಟಿ ಮುಗಿದಾದ್ಮೇಲೆ 5ನೇ ತಾರೀಕು 3ನೇ ತಿಂಗಳು 2024ರಂದು ಜನರಲ್ ಬಾಡಿ ಇಟ್ಕೊಂಡ್ರು. ಜನರಲ್ ವಿಶೇಷ ಸರ್ವ ಸದಸ್ಯರ ವಿಶೇಷ ಸಾಮಾನ್ಯ ಚರ್ಚೆನೇ ಆಗಲಿಲ್ಲ. ಚರ್ಚೆ ಆಗದಿರ ಗಾಂಧಲೆ ನಡೆಸಿ ಗಲಭೆಗಳನ್ನ ನಡೆಸಿ ಅರ್ಧದಕ್ಕೆ ನಿಲ್ಲಿಸ್ಕೊಟ್ರು. ನಿಲ್ಲಿಸಾದ ಮೇಲೆ ನಾನು ಹಲವಾರು ಬಾರಿ ನಮ್ಮ ಉಪ ಸಂಘಗಳ ನಿಬಂಧಕರ ಬಳಿ ಹೋಗಿ ನಮ್ಮ ಸಂಘವನ್ನ ಏನನ್ನ ಮಾಡಿ ಉದ್ಧಾರ ಮಾಡಬೇಕು ಅಂತ ಕೇಳಿದಾಗ ಅವರು ವೆಂಕಟೇಶ್ ಮೂರ್ತಿ ಅಂತ ಇದ್ರು AR ಅವರು ವರ್ಗಾವಣೆ ಆದರು. ಈಗ ನಾಗರಾಜ್ ಅವರು ಬಂದಿದ್ದಾರೆ ಹೊಸದಾಗಿ. ಅವರು ಕೂಡ ಮನವಿ ಮಾಡಿ ಹೇಳಿದ್ದೀನಿ. ನಮಗೆ ಇಷ್ಟೇ ಒತ್ತಾಯ ಮಾಡೋದು, ಗಂಜಿಗುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಕಟ್ಟಡಗಳಾಗಲಿ ಆದಾಯ ಆಗಲಿ ಆ ಕಟ್ಟಡಗಳಲ್ಲಿ ಬರುವಂಥದ್ದು ಮುಂಗಡ ಅಮೌಂಟ್ ಏನು ಹಣ ಬಾಡಿಗೆ ಎಷ್ಟು ಅಂದು ಹಲವಾರು ಬಾರಿ ನಾವು ಚರ್ಚೆ ಮಾಡಿದ್ರೆ ಯಾವುದೇ ಪ್ರತಿउತ್ತರ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಡೈರಿ ಸಂಘದ ಇರ್ಷಾದ್ ಅವರು ಹೇಳಲಿಲ್ಲ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸಹ ಹೇಳಲಿಲ್ಲ. ಹಾಗಾಗಿ ಮುಂದಿನ ನಾವು ನಡೆ ಏನಪ್ಪ ಅಂತಂದ್ರೆ ಕಾನೂನು ಹೋರಾಟ ಮಾಡಬೇಕಾಗ್ತದೆ. ಕಾನೂನು ಹೋರಾಟ ಮಾಡಬೇಕಾದಾಗ ಪ್ರತಿಯೊಂದು ಅರ್ಜಿ ಕೂಡ 150ರಿಂದ 200 ರೂಪಾಯಿ ಖರ್ಚು ಬರ್ತದೆ. ಆ ಖರ್ಚನ್ನಾಗಿ ರೈತರ ಪರವಾಗಿ ಸದಾ ನಾವು ದುಡಿಯುತ್ತೀವಿ ಅಂತ ಹೇಳ್ತಾ
ಅದೇ ರೀತಿ RTIಯಲ್ಲಿ ಸುಮಾರು ಬಾರಿ ನಾವು ಮನವಿಯನ್ನ ಕಲೆ ಹಾಕೋದಿಕ್ಕೆ ಅಂತ ಹೇಳಿದ್ರು ಕೂಡ ನಾವು ಯಾವ ರೀತಿ ಕೂಡ ಅವರು ನಮಗೆ ಮಾಹಿತಿಯನ್ನು ಕೊಡಲಿಲ್ಲ. ಕೆಲವು ಒಂದು 3 ತಿಂಗಳು 4 ತಿಂಗಳು ಆದರೂ ಕೂಡ ಸಣ್ಣದಾಗಿ ಒಂದು ಈ RTI ಹಾಕಿರೋದು ಚಿಕ್ಕಬಳ್ಳಾಪುರ ನಮ್ಮ ಸಾರ್ವಜನಿಕ ಮಾಹಿತಿ ಸಹಕಾರ ಸಂಘದ ಸಹಾಯಕ ನಿಬಂಧಕರ ಕಚೇರಿಗೆ ಹಾಕಿದ್ದೀನಿ ನಾನು. ಇವರು ಉತ್ತರ ನೀಡದೆ ನಮಗೆ ಸಬೂಬುಗಳನ್ನು ಹೇಳ್ತಾ ನಮ್ಮ ಡೈರಿಗೆ ಸಂಬಂಧಪಟ್ಟ ಕಾರ್ಯನಿರ್ವಾಹಕರ ಲೆಟರ್ಡ್ ಅಲ್ಲಿ ಅವರೊಂದು ಸಬೂಬನ್ನು ನೀಡ್ತಾರೆ. ಏನಪ್ಪಾ ಅಂತಂದ್ರೆ, ನೀವು ಸುಮಾರು ದಿನ ಕಳೆದಾದ್ಮೇಲೆ ನಾವು ಹಾಕಿದ ಮೇಲೆ ನಿಮಗೆ ಇದ್ದೇನೆ, ನೀವು ಕೇಳಿರುವಂತ ಪ್ರಶ್ನಾತೀತವಾಗಿದೆ, ಅರ್ಥಪೂರ್ಣವಾಗಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅರ್ಜಿನ ವಜಾಗೊಳಿಸಲಾಗಿದೆ ಅಂತ ಅವರು ನಮಗೆ ಆರೋಪ ಮಾಡಿ ಒಂದು ಲೆಟರ್ ಕಳಿಸಿದ್ದಾರೆ. ಎಷ್ಟರ ಮಟ್ಟಿಗೆ ಕಾನೂನನ್ನ ಪಾಲನೆ ಮಾಡ್ತಾ ಇದ್ದಾರೆ? ನನಗೆ AR ಕಚೇರಿಯಿಂದ ಕೊಟ್ಟಿರುವಂತದ್ದೇನೋ ನಿಮ್ಮ ಸಂಘದ ವ್ಯವಹಾರಗಳ ಬಗ್ಗೆ ನಮಗೆ ಗೊತ್ತಿಲ್ಲ, ಹಾಗಾಗಿ ನಿಮ್ಮ ಅರ್ಜಿಯನ್ನ ಸ್ಥಳೀಯವಾಗಿರುವಂತಹ ಹಾಲು ಉತ್ಪಾದಕರ ಸಂಘಕ್ಕೆ ವರ್ಗಾವಣೆ ಮಾಡ್ತಾ ಇದ್ದೇವೆ, ಅಲ್ಲಿ ಮಾಹಿತಿ ಬಂದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡಿಸ್ತೀವಿ ಅಂತ. ಅದೇ ರೀತಿ ಇವತ್ತು ಸರ್ವ ಸದಸ್ಯರ ವಿಶೇಷ ಸಾಮಾನ್ಯ ಸಭೆ ಅಂತ ಇವತ್ತೊಂದು ದಿನ ಹಮ್ಮಿಕೊಂಡಿದ್ರು. ಆ ಸರ್ವ ಸದಸ್ಯರ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಮುಖ್ಯ ಉದ್ದೇಶಗಳನ್ನು ನಾವು ಕೊಟ್ಟಿರುವಂತ ಅರ್ಜಿಗಳಲ್ಲಿ ಯಾವುದೇ ರೀತಿ ಚರ್ಚೆ ಆಗಲಿಲ್ಲ. ಇದು ನಡೆದಿದ್ದಿಷ್ಟೇನೆ. 5ನೇ ತಾರೀಕು 3ನೇ ತಿಂಗಳು 2024 ನಡೆದಿರುವಂತಹ ಜನರಲ್ ಬಾಡಿಯಲ್ಲಿ ಈಗ ಸಂಘ ಏನು ಸೂಪರ್ ಸೆಟ್ ಆಗಿದ್ರಿಂದ ಚುನಾವಣೆ ನಡೆಸಕ್ಕೆ ಅಂತ ಬಂದಿದ್ದೀವಿ, ನಾವು ಸರ್ವ ಸದಸ್ಯರ ಸಾಮಾನ್ಯ ಸಭೆ ಮಾಡಕ್ ಬಂದಿಲ್ಲ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಶಂಸುದ್ದೀನ್ ಅವರು ನಮಗೆ ವಿಷಯವನ್ನು ತಿಳಿಸ್ಕೊಟ್ರು. ನನ್ನ ಕಾಲಾವಧಿ ಏನಿದೆಯೋ 9 ತಿಂಗಳಲ್ಲಿ ಕಾಲಾವಧಿ ಏನು ವ್ಯವಹಾರ ನಡೆದಿದೆಯೋ ಅದನ್ನು ಮಾತ್ರ ನಾನು ಈ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದನ್ನು ನಾನು ಖಂಡಿಸ್ತಾ ಇದ್ದೀನಿ. ವಿಶೇಷ ಸಾಮಾನ್ಯ ಸಭೆ ಅಂತ ಬಂದಾಗ ರೈತರ ಖರ್ಚು ವೆಚ್ಚಗಳನ್ನ ಮತ್ತು ನಮ್ಮ ಆದಾಯದ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಂಡಿಸಬೇಕಾಗಿತ್ತು. ಈ ಚರ್ಚೆ ಮಂಡಿಸಲಿಲ್ಲ. ಕಾರಣಾಂತರಗಳಿಂದ ರಾಜಕೀಯ ಪಿತೂರಿಗಳು. ಎರಡನೇದು, ನನ್ನ ಒಂದೇ ವಾದ, ಚುನಾವಣೆ ಆಂಜಿನಪ್ಪ ರಾಜೀನಾಮೆ ಕೊಟ್ಟಾಗ ಕೃಷ್ಣಪ್ಪ ಅವರು ಹೆಂಗಾದರು, ಇದು ಚುನಾವಣೆ ಪ್ರಕ್ರಿಯೆ ಆಗಿಲ್ಲ ಅಂತ ನನ್ನ ಒಂದು ಆರೋಪ. ನಮ್ಮ ಡೈರಿಯಲ್ಲಿ ಇದುವರೆಗೂ ನಾನು ಕಂಡೆ ಸುಮಾರು ನಾನು 43 ವರ್ಷ ನನಗೆ ಜನರಲ್ ಬಾಡಿ ಮೀಟಿಂಗೇ ನಡೆದಿಲ್ಲ. ಈಗ ಹೊಸದಾಗಿ ಇರ್ಷಾದ್ ಅವರು ಕೂಡ ಇವರು ಬಂದಾಗಿಂದ, ಇವರು ಅಧಿಕಾರ ವಹಿಸ್ಕೊಂಡಾಗಿಂದ ಇದುವರೆಗೂ ಕೂಡ ಜನರಲ್ ಬಾಡಿ ನಡೆಯಿಲ್ಲ. ಆದ್ದರಿಂದ ಈ ಸಂಘವನ್ನ ನಿಷ್ಕೃತಗೊಳಿಸಿದ್ದಾರೆ, ಸೂಪರ್ ಸೆಡರ್ ಮಾಡಿದ್ದಾರೆ. ಇದೇ ನಾವು ಹೇಳೋದು ಇಷ್ಟೇನೆ, ಕಾನೂನು ಚೌಕಟ್ಟಲ್ಲಿ ಏನಿದೆ ಅದೇ ಮಾಡಬೇಕು, ಕಾನೂನು ಚೌಕಟ್ಟು ಬಿಟ್ಟು ಮಾಡಬಾರದು ಅಂತ ನನ್ನ ಆರೋಪ. ಮುಂದಿನ ಚುನಾವಣೆ ನಡೆಸೋದು ಯಾವುದೇ ರೀತಿಯಲ್ಲಿ ನಮ್ಮ ತೊಂದರೆ ಇಲ್ಲ. ಚುನಾವಣೆ ನಡೆಸಿ ಇದರಲ್ಲಿ ತಿಂದಿರುವಂತಹ ಯಾರೇ ಆಗಿರ್ಬೋದು, ಏನು ತಿಂದು ತೇಗಾಗಿರೋಂಥ ಅವ್ರನ್ನ ತನಿಖೆ ನಡೆಸ್ತೀವಿ, ಬಿಡೋದಿಲ್ಲ. ಇಷ್ಟರ ಮಟ್ಟಿಗೆ ಕಾನೂನು ಹೋರಾಟ ಮಾಡ್ತೀವಿ. ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಾಹಿನಿ ಮುಖಾಂತರ ಮಾಧ್ಯಮಗಳ ಮುಖಾಂತರ ಹೇಳೋದು ಇಷ್ಟೇ, ದಯವಿಟ್ಟು ತನಿಖೆ ಮಾಡಬೇಕು, ಕಾನೂನು ಹೋರಾಟ ಮಾಡುವಾಗ ಕಾನೂನಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿಕೊಳ್ತೇನೆ. ವಸಂತ್ ಕುಮಾರ್, ಜೆ ಕರ್ನಾಟಕ. ನಮ್ಮ ನೇಟಿವ್ ಗಂಜಿಗುಂಟೆನೆ. ಹಿಂದೆ 3 ಸಲ ಪ್ರೆಸಿಡೆಂಟ್ ಆಗಿದ್ದೆ ಡೈರಿನಲ್ಲಿ. ಒಂದು ಸಲ ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಬಂದ್ವಿ, ಇವಾಗ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ನಾವು RTIಯಲ್ಲಿ ಅರ್ಜಿ ಹಾಕಿದ್ರೆ ಅದಕ್ಕೆ ಉತ್ತರ ಇಲ್ಲ. ಆಮೇಲೆ ಸಂಬಳ ಬಾಡಿಗೆ ಇದು ಕೇಳಿದ್ರೆ ಅದನ್ನು ಆರ್ಕೆ ಉತ್ತರನೇ ಸರಿಯಾಗಿ ಏನಿಲ್ಲ, ಎಲ್ಲ ಹೆಚ್ಚು ಕಡಿಮೆ ಆಗ್ತಾ ಇದೆ. ಎಷ್ಟು ವರ್ಷಗಳಿಂದ ಈ ರೀತಿ ಡೈರಿನ ಸುಮಾರು 20 ವರ್ಷದಿಂದ ನಡೀತಾ ಇದೆ. ನಾನು 3 ಸಲ ಪ್ರೆಸಿಡೆಂಟ್ ಆಗಿದ್ದೆ. ಕಟ್ಟಡ ಮಾತ್ರ ಅಲ್ಲದೇ ಆಯ್ತಾ, ಇಂಪ್ರೂವ್ಮೆಂಟೇ ಮಾಡಿಲ್ಲ. ಅದ್ರ ಬಗ್ಗೆ ಬಿಲ್ಡಿಂಗ್ ಮಾಡಿದ್ವಿ. ಆಮೇಲೆ ಇದು BMC ಆಮೇಲೆ ಬಂದಿದ್ದು. ಅದಕ್ಕೆ ಮುಂಚೆ ಹಾಲು ಕರೆಯೋ ಮಿಷಿನ್ ಹಾಕ್ಸಿದ್ದೆ, ಅದನ್ನು ಹಾಳು ಮಾಡಿಬಿಟ್ರು. ಆಮೇಲೆ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ.